ಕಾಂಗ್ರೆಸ್ನವರು ಮೋದಿಯವ್ರಿಗೆ ಪ್ರಶ್ನೆ ಮಾಡಬಾರ್ದು, ಯಾರು ಏನು ಕೇಳಬಾರ್ದು, ದೇಶ ವಿಚಾರ ಬಂದಾಗ ಅಥವಾ ದೇಶದ ಆರ್ಥಿಕ ಪರಿಸ್ಥಿತಿ ಇರ್ಬೋದು, ಸ್ವಾಭಿಮಾನದ ಪ್ರಶ್ನೆ ಇರ್ಬೋದು, ನಾಗರಿಕರ ಬಗ್ಗೆ ಇರ್ಬೋದು, ಏನು ಬಂದ್ರೂ ಯಾರೂ ಕೂಡ ಪ್ರಶ್ನೆ ಮಾಡಬಾರ್ದು ಅಂತ ಅವ್ರು ಪ್ರೆಸ್ ಮೀಟ್ ಮಾಡ್ತಾರೆ. ಪ್ರೆಸ್ ಮೀಟ್ನಲ್ಲಿ ಏನೇನಾಗಿದೆ ಅಂತ ನಿಮಗೆ ಆಮೇಲೆ ನಾನು ಸವಿಸ್ತಾರವಾಗಿ ಹೇಳ್ತೀನಿ. ಇವತ್ತು ರಿಪಬ್ಲಿಕ್ ಆಫ್ ಕಲಬುರ್ಗಿಗೆ ಅಂತ ಹೋಗಿದ್ದಾರೆ. ಏನಕ್ಕೆ ಹೋಗಿರೋದು? ಇವತ್ತು ವಿರೋಧ ಪಕ್ಷದ ನಾಯಕರಾದಂಥ ನಾರಾಯಣ ಸ್ವಾಮಿ ಅವರು ಕಲಬುರ್ಗಿಗೆ ಹೋಗಿ ಜನರ ಮುಂದೆ ಅಳ್ತಾ ಇದ್ದಾರೆ. ನನಗೆ ಅನ್ಯಾಯ ಆಗಿದೆ, ನನಗೆ ದಿಗ್ಬಂಧನ ಆಗಿದೆ, ನನಗೆ ಮೋಸ ಆಗಿದೆ, ನನ್ನ ಮೇಲೆ ಅತ್ಯಾಚಾರ ಮಾಡ್ತಾ ಇದ್ದಾರೆ, ಅಟ್ಟಹಾಸ ಮೆರೆಸಿದ್ದಾರೆ. ಅವರು ವಿಕ್ಟಮ್ಮ. ನನಗೆ ಸ್ವಲ್ಪ ದಯವಿಟ್ಟು ನಮ್ಮ ಮಾಧ್ಯಮ ಸ್ನೇಹಿತರು ಸ್ವಲ್ಪ ನನಗೆ ಬಿಡಿಸಿ ಹೇಳಬೇಕು. ಬಹಿರಂಗವಾಗಿ ನಾಯಿ ಅಂತ ಬೈದಿದ್ದು ನನಗೆ, ಅವ್ರು ಹೆಂಗೆ ವಿಕ್ಟಮ್ ಆದರು? ನನಗೆ ನಾಯಿ ಅಂತ ಬೈದಿ ನನ್ನ ಮತಕ್ಷೇತ್ರಕ್ಕೆ ಹೋಗ್ತಾರೆ. ಅಲ್ಲಿ ಏನೇನು ನಡೆದಿದೆ ಅಂತಲೂ ಕೂಡ ಎಲ್ಲ ಸಾಕ್ಷಿಗಳು ಇವತ್ತು ತಮ್ಮ ಮುಂದೆ ಇಡ್ಲಿಕ್ಕೆ ನಾನು ಬಯಸ್ತೇನೆ. ಆದರೆ ಅದಕ್ಕಿಂತ ಮುಂಚೆ ಇದು ಅವರು ಸ್ವಲ್ಪ ನನಗೆ ಬೀಳಿಸಿರಬೇಕು, ಅವರಷ್ಟು ಹುಷಾರು ನಾನಿಲ್ಲ. ನೀವೇ ಬೈದಿ, ನೀವೇ ಜನರ ಕಾಲು ಬೈಸ್ಕೊಂಡು ಮತ್ತು ಇವತ್ತು ಉಲ್ಟಾ ನೀವೇ ರ್ಯಾಲಿ ಮಾಡ್ತಾ ಇದ್ದೀರಲ್ಲಪ್ಪ. ಇದ್ರ ಲಾಜಿಕ್ಕೇ ನನಗೆ ಅರ್ಥ ಆಗಿಲ್ಲ. ನನಗೆ ಹೂ ಇಸ್ ದ ವಿಕ್ಟಮ್ ಹಿಯರ್? ಬೈದವರ ಬೈಸ್ಕೊಂಡವರ? ಆದರೆ ಒಂದು ಭಾಳ ಸಂತೋಷ ಏನಂದರೆ ಇವತ್ತು ಎಲ್ಲ ವಿಪಕ್ಷದ ನಾಯಕರು ಕಲಬುರ್ಗಿಗೆ ಭಾಳ ಫ್ರೀಕ್ವೆಂಟಾಗಿ ಬರ್ತಾಯಿದ್ದಾರೆ. ನನಗೆ ಭಾಳ ಸಂತೋಷ. ಅಶೋಕ್ ಅವರು, ವಿಜೇಂದ್ರ ಅವರು, ಸಿ ಟಿ ರವಿ ಅವರು, ರವಿಕುಮಾರ್ ಅವರು, ಮಾಜಿ ಮುಖ್ಯಮಂತ್ರಿಗಳು ಕೆಲವು ಜನ ಬಂದಿದ್ದಾರೆ. ಅಧಿಕಾರದಲ್ಲಿದ್ದಾಗ ಒಂದು ಸರಿ ಕಲಬುರ್ಗಿ ವಿಸಿಟ್ ಇರಲಿಲ್ಲ ಇವ್ರದ್ದು. ತೆಗೆದು ನೋಡಿ ಅವ್ರದ್ದು ದಿನಚರಿಗಳನ್ನು, ಶೆಡ್ಯೂಲ್ ತೆಗೆದು ನೋಡಿ, ಏನು ಒಂದು ಸರಿ ಇರಲಿಲ್ಲ. ಆದರೆ ಈಗ ಕಲಬುರ್ಗಿಗೆ ಇವ್ರದ್ದು 4ನೇ ವಿಸಿಟ್, 4ನೇ ಪ್ರತಿಭಟನೆ ಸರ್ ಇದು. ಹೌದು, ಕಲಬುರ್ಗಿಗೆ ಬಂದು ರೈತರ ಬಗ್ಗೆ ಕಾಳಜಿ ವಹಿಸಿದ್ರೆ ಆಯ್ತಪ್ಪ, ವಿರೋಧ ಪಕ್ಷದ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಬಂದು ನಮ್ಮ ನೀತಿಗಳು ಸರಿ ಇಲ್ಲ, ನಮಗೇನಾದರೂ ಟೀಕೆ ಮಾಡೋದಿದ್ರೆ ಅದನ್ನು ಒಪ್ತೀವಿ. ಅಲ್ಲಿ ಬಂದು ಏನಾದರೂ ಒಂದು ಸರ್ಕಾರದ ವೈಫಲ್ಯಗಳನ್ನು ಎತ್ತಿ ಹಿಡ್ದು, ಇಲ್ಲ ಹೀಗೆ ಮಾಡ್ತಾಯಿದ್ರೆ, ಹಾಗೆ ಮಾಡ್ತಾಯಿದ್ರೆ, ಸರಿ ಅಲ್ಲ, ಕಲ್ಯಾಣ ಕರ್ನಾಟಕದ ಜನರಿಗೆ ಅನ್ಯಾಯ ಆಗ್ತಾಯಿದೆ ಅಂದರೆ ಅದನ್ನೂ ಓಕೆ. 4 ಸರಿನೂ ಬಂದಾಗ ತಾವು ಪ್ರತಿಭಟನೆ ಮಾಡಿದ್ದು ಯಾರಿಗೋಸ್ಕರ? ಪ್ರಿಯಾಂಕ್ ಖರ್ಗೆ ಹಟಾವ್, ಬಿ ಜೆ ಪಿ ಬಚಾವ್. ನಂದು ಒಂದು ಸಣ್ಣ ಕಿವಿ ಮಾತಿದೆ ಇಲ್ಲಿ ಸ್ಟೇಟ್ ಬಿ ಜೆ ಪಿ ಲೀಡರ್ಶಿಪ್ಪಿಗೆ. ದಯವಿಟ್ಟು ನಮ್ಮ ಕಲಬುರ್ಗಿ ನಾಯಕರನ್ನು ನೀವು ನಂಬಿ ರಾಜಕೀಯ ಏನಾದರೂ ಮಾಡಿದ್ರೆ ನಿಮಗೆ ಆಗೋದು ಅವಮಾನ ಮತ್ತು ಮುಖಭಂಗನೇ. ಉದಾಹರಣೆಗೆ ಕೊಡ್ತೀನಿ. ಮೊದಲನೇ ಬಾರಿ ವಿಸಿಟ್ ಯಾವಾಗ ಬಂದಿದ್ರು ಗೊತ್ತಾ? ನಮ್ಮ ಚಿತ್ತಾಪುರ್ ಮತಕ್ಷೇತ್ರದ ಬಿ ಜೆ ಪಿಯ ಒಂದು ಕ್ಯಾಂಡಿಡೇಟ್ ಇದ್ದಾನೆ, ಅಪರಂಜಿ, ಅಕ್ಕಿ ಕಳ್ಳ, ಮಕ್ಕಳ ಹಾಲಿನ ಪೌಡ್ರ್ ಕಳ್ಳತನ ಮಾಡೋಕ್ಕೆ ಅವನಿಗೆ ಅವ್ರ ಸರ್ಕಾರದಲ್ಲೇ ಶಿಕ್ಷೆ ಆಗಿದಂಥ ವ್ಯಕ್ತಿ. ಅವನ ಮೇಲೆ ಮಾರಣಾಂತಕ ಹಲ್ಲೆ ಆಗಿದೆ, ಪ್ರಿಯಾಂಕ್ ಖರ್ಗೆ ಮಾಡಿಸಿದ್ದಾರೆ ಅಂದ್ಬಿಟ್ಟು ಅಡ್ಮಿಟ್ ಆಗ್ತಾನೆ. ಅವನಿಗೆ ನೋಡೋಕ್ಕೆ ನೀವೆಲ್ಲ ಬಂದಿದ್ರಿ. ಬಂದು ಏನು ಹೇಳಿದ್ರಿ? ರಿಪಬ್ಲಿಕ್ ಆಫ್ ಕಲಬುರ್ಗಿ ಆಗಿಬಿಟ್ಟಿದೆ, ನಮ್ಮ ಕ್ಯಾಂಡಿಡೇಟ್ ಮೇಲೆ ಹಲ್ಲೆ ನಡೆದಿದೆ, ಅವರಿಗೆ ಮರ್ಡರ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರು ಅಂದ್ಬಿಟ್ಟು. ಇನ್ವೆಸ್ಟಿಗೇಷನ್ನಲ್ಲಿ ಏನು ಬಂತು? ಇವರೇ ಕುಡ್ದು ಜಗಳ ಆಡ್ಬಿಟ್ಟು ಹೋಗಿ ಅವ್ರ ಆಕ್ಸಿಡೆಂಟ್ ಆಗಿರೋ ಗಾಡಿ ಹೈದರಾಬಾದಿಯಲ್ಲಿ ಇಟ್ಟು ಅವ್ರ ಕಡೆಯಿಂದ ಇಬ್ಬರ ಕಡೆಯಿಂದ ಪರ್ಚಿಸ್ಕೊಂಡು ಹೊಡೆಸ್ಕೊಂಡು ಅಡ್ಮಿಟ್ ಆಗಿಬಿಟ್ಟು ನೀವೆಲ್ಲ ಹೋಗಿದ್ರಲ್ಲಪ್ಪ, ನಾಚಿಕೆ ಬಂದಿಲ್ವಾ? ಹಾಂ, ಅಟ್ಲೀಸ್ಟ್ ಸ್ವಲ್ಪ ಕಾಮನ್ ಸೆನ್ಸ್ ಇಲ್ವೇನ್ರಿ? ನಾವು 50 ವರ್ಷ ಈ ಮನೆತನ ರಾಜಕೀಯದಲ್ಲಿದ್ದೇವೆ. ಅಂಥ ಸ್ವಭಾವದವ್ರಂತ ನಿಮ್ಗೆ ಗೊತ್ತಿರಬೇಕಲ್ಲ. ನಿಮ್ಗೆ ಗೊತ್ತಿಲ್ಲ, ನಿಮ್ಮ ಸ್ಥಳೀಯ ಮುಖಂಡರಿಗಾನ ಗೊತ್ತಿರಬೇಕಾ? ಇಲ್ಲ ಸರ್, ಏನೇ ಇರ್ಬೋದು, ಕುಟುಂಬದವರು ಟೀಕೆ ಮಾಡ್ಬೋದು, RSSನ ಟೀಕೆ ಮಾಡ್ಬೋದು, ಲೀಡರ್ಸ್ಗಳನ್ನ ಟೀಕೆ ಮಾಡ್ಬೋದು, ಸೈದ್ಧಾಂತಿಕವಾಗಿ ವಿರುದ್ಧವಾಗಿರ್ಬೋದು, ಆದರೆ ಯಾರಿಗೂ ಒಡಿಸೋದು, ಬಡಿಸೋದು, ಕಡಿಸೋದು ಅವರ ಯಾವತ್ತೂ ಮಾಡೇ ಇಲ್ಲ ಅಂತ ಗೊತ್ತಿರಬೇಕಲ್ಲ.
ಆ ಲೋಕಲ್ ಲೀಡರ್ಶಿಪ್ಗಳಿಗೆ ನಂಬ್ಕೊಂಡು ನೀವು ಬಂದ್ರಲ್ಲಪ್ಪ, ಏನಾಯಿತು? ಆಫ್ಟರ್ ಆಲ್ ಒಬ್ಬ ಅಕ್ಕಿ ಕಳ್ಳಿಗೆ ಟಿಕೆಟ್ ಕೊಟ್ಬಿಟ್ಟು ನೀವು ಅವನ ಕ್ಷೇಮ ವಿಚಾರ ಮಾಡೋಕ್ಕೆ ಬಂದ್ರಲ್ಲ, ಅದಕ್ಕೆ ಪ್ರತಿಭಟನೆ ಮಾಡಿದ್ರು ಬಿ ಜೆ ಪಿಯವರು. ಎರಡನೇ ಬಾರಿ ಬಂದಾಗ ಯಾವುದೋ ಒಂದು ವೈಯಕ್ತಿಕ ಕಿಡ್ನ್ಯಾಪ್ ಕೇಸ್ ಆಗಿತ್ತು ಒಂದು ಹಿಂದುಳಿದ ವರ್ಗದವ್ರದ್ದು, ಅದು ಕೂಡ ನನ್ನ ಮೇಲೆ ಹಾಕಿದ್ರು. ಏನಾಯಿತು ಅದಾದಮೇಲೆ? ಕೇಸ್ನಲ್ಲಿ ಏನಾಯಿತು? ಆ ಹುಡುಗಿ ವಾಪಸ್ ಬಂದರು, ಇವ್ರದ್ದೆಲ್ಲ ಹಂಗೆ ಪ್ರತಿಭಟನೆ ಬಿದ್ದೋಯ್ತು. ಸ್ವಲ್ಪನ ಕಾಮನ್ ಸೆನ್ಸನ್ನು ಯೂಸ್ ಮಾಡಿ ಏನಾಗ್ತಾಯಿದೆ ಏನಿಲ್ಲ ಅಂತ ಗೊತ್ತಾಗಬೇಕಲ್ಲ ಅವರಿಗೆ. ಮೊನ್ನೆ ನಿಮ್ಮ ನಾಯಕರ ನಂಬ್ಕೊಂಡು ವಿಜಯೇಂದ್ರ ಅವರು ಚಿತ್ತಾಪುರಿಗೆ ಬಂದಿದ್ದರು. ಏನೋ ಭಾಳ ದೊಡ್ಡ ಮಟ್ಟದಲ್ಲಿ ಏನೋ ಅನಾಹುತ ಆಗಿಬಿಟ್ಟಿದೆ ಅಂತ. ಅಲ್ಲಿ ಯಾರೋ ಒಬ್ಬ ವ್ಯಕ್ತಿ ಆ ಸ್ಯಾಂಡ್ ಮೈನಿಂಗ್ ಪಿಟ್ಟಲ್ಲಿ ಬಿದ್ದುಬಿಟ್ಟು ಸತ್ತೋಗ್ಬಿಟ್ಟ ಅಂತ ಇತ್ತು. ಅವೆಲ್ಲ ಅಕ್ರಮ, ಅದು ಹಿಂಗಾಗಿದೆ ಹಂಗಾಗಿದೆ ಅಂತ ಯಾರೋ ಅವ್ರ ಲೋಕಲ್ ಲೀಡರ್ಶಿಪ್ ಹೇಳಿರ್ತಾರೆ. ಪಾಪ ವಿಜಯೇಂದ್ರ ಅವರು ಏನು ಗೊತ್ತಿಲ್ಲ ಅಲ್ಲ ನಮ್ಮ ಭಾಗದ್ದು, ಅವ್ರಿಗೆ ನಂಬ್ಕೊಂಡು ಬಂದರು. ಇನ್ವೆಸ್ಟಿಗೇಷನ್ ಆದಮೇಲೆ ಏನಂತ ಬಂತು? ಅವರಿಬ್ಬರು ಕುಡಿದ್ಬಿಟ್ಟು ಜಗಳ ಆಡ್ಬಿಟ್ಟು ಇಬ್ಬರು ವ್ಯಕ್ತಿ ಒಬ್ಬರು ಮರ್ಡರ್ ಮಾಡಿಬಿಟ್ಟು ಅಲ್ಲಿ ಹಾಕ್ಬಿಟ್ಟಿದ್ದಾನೆ ಅಂತ. ಅದ್ರ ಬಗ್ಗೆ ಮಾತಾಡಿದ್ರೆ ಕ್ಷಮೆ ಕೇಳ್ತೀರಾ ನನಗೀಗ? ಮತ್ತು ಮೊನ್ನೆ ಆ ಬೀದರ್ ಒಬ್ಬ ಯುವಕ ಸಿದ್ದು ಪಾಂಚಾಳ ಅಂತ ಏನೋ ಬರೆದಿಟ್ಟು ಹೋಗಿದ್ದಾರೆ ಅಂದ್ಬಿಟ್ಟು ಇವರು ದೊಡ್ಡ ಪ್ರತಿಭಟನೆ ಮಾಡಿದ್ರು. ಆವಾಗ ಯಾಕೋ ವಿಜೇಂದ್ರ ಅವರಿಗೆ ಯಾರೋ ಕರೆಕ್ಟ್ ಮಾಹಿತಿ ಕೊಟ್ಟಂಗಿದೆ, ಇಲ್ಲ ಸರ್ ಇದರಲ್ಲೆಲ್ಲ ಪ್ರಿಯಾಂಕರ್ಗೆ ಇನ್ವಾಲ್ವ್ ಇಲ್ಲ ಅಥವಾ ಏನೂ ಇಲ್ಲ ಅಂದಾಗ ಅದಕ್ಕೆ ಬಂದಿಲ್ಲ ಅವರು. ಆದರೆ ಈ ಬೇರೆ ಎಲ್ಲ ನಾಯಕರು ಕೂಡ ಬಂದಿದ್ದರು. ಏನಾಯ್ತಪ್ಪ ಆ ಪ್ರಕರಣ? ಯಾಕೆ ಸಿದ್ದು ಪಾಂಚಾಳ ಅವ್ರ ವಿಷಯವನ್ನು ಸದನದಲ್ಲಿ ಇವರು ಚರ್ಚೆ ಮಾಡಿಲ್ಲ? ನಡೀತಲ್ಲ ಆಯವ್ಯಯದ ಸಮಯದಲ್ಲಿ ಚರ್ಚೆ ಮಾಡ್ಬೋದಾಗಿತ್ತಲ್ಲ, ಯಾಕೆ ಮಾಡಿಲ್ಲ? ಅವಾಗ ಎಷ್ಟು ಬೇಕು ರಾಜಕೀಯ ನೀವು ಮಾಡಿದ್ರಿ. ಯಾವಾಗ ನಿಮ್ಗೆ ಗೊತ್ತಾಯಿತು ಇದರಲ್ಲಿ ಏನೂ ಇಲ್ಲ ಅಂದಾಗ ಪಾಪ ಸಿದ್ದು ಪಾಂಚಾಳ ಅವ್ರ ಮನೆ ಕಡೆ ಕೂಡ ತಿರುಗು ನೋಡಿಲ್ಲ ನೀವು. ಇನ್ನು ನನ್ನ ವಿಷಯ ಬಿಟ್ಬಿಡಿ, ಅವ್ರಿಗಾನ ನೀವು ಸಾರಿ ಕೇಳಿದ್ರೇನ್ರಿ? ಅವ್ರಿಗಾನ ಕ್ಷಮೆ ಕೇಳಿದ್ರ ನೀವು? ಏನಾಯಿತು? 4 ಬೃಹತ್ ಪ್ರತಿಭಟನೆಗಳು. ಪ್ರಿಯಾಂಕರ್ಗೆ ಹಟಾವ್, ಬಿ ಜೆ ಪಿ ಬಚಾವ್. ಯಾಕಂದರೆ ನಾನು ಹೇಳ್ತಾ ಇದ್ದೀನಲ್ಲ, ದಯವಿಟ್ಟು ನಿಮ್ಮ ಲೋಕಲ್ ಮುಖಂಡರನ್ನ ನಂಬೇಡಿ. ಒಬ್ರಿಗಿಂತ ಒಬ್ಬರು ಅಪರಂಜಿ ಇದ್ದಾರೆ ಅಲ್ಲಿ. ನೀವು ಕ್ಯಾಂಡಿಡೇಟು ನೀವು FIR ನೋಡ್ಕೊಡ್ತೀರಾ ಅನಿಸುತ್ತೆ. ಬಿ ಫಾರ್ಮ್ ಕೊಡೋದಕ್ಕಿಂತ ಮುಂಚೆ ನಿನ್ನ ಮೇಲೆ ಎಷ್ಟು ಕ್ರಿಮಿನಲ್ ರೆಕಾರ್ಡ್ ಇದೆ, ಎಷ್ಟು FIR ಇದೆ, ಎಷ್ಟು ಅಟೆಂಪ್ಟು ಮರ್ಡರ್ ಇದೆ, ಎಷ್ಟು ಜನದ ಮೇಲೆ ಅತ್ಯಾಚಾರ ಮಾಡಿದ್ಯಾ, ದೌರ್ಜನ್ಯ ಮಾಡಿದ್ಯಾ, ಅಟ್ರಾಸಿಟಿ ಮಾಡಿದ್ಯಾ, ಇದು ನಿಮ್ಮ ಕ್ರೈಟೀರಿಯಾ. ಕೆಲವು ಬಿ ಜೆ ಪಿ ಮುಖಂಡರು, ನಮ್ಮ ಜಿಲ್ಲಾ ಮುಖಂಡರದ್ದು ಲಿಸ್ಟ್ ತೆಗೆದು ನೋಡ್ರಿ. ಚಿತ್ತಾಪುರ ಕ್ಯಾಂಡಿಡೇಟ್ ಅಕ್ಕಿ ಕಳ್ಳ, ಮಕ್ಕಳ ಹಾಲಿನ ಪೌಡ್ರ್ ಕಳ್ಳ ಅಂಥವನಿಗೆ ಟಿಕೆಟ್ ಕೊಟ್ಟಿದ್ದೀರಾ. ಇನ್ನೊಬ್ಬ ನಿಮ್ಮ ಬೀದರ್ ಶಾಸಕರಿದ್ದಾರೆ, ಅವ್ರಿಗೆ ಕೇಳಿ ಯಾರು ನಮ್ಮ ಭಾಗದಲ್ಲಿ IPL ಬೆಟ್ಟಿಂಗ್ ನಡೆಸ್ತಾರಂತ ಕೇಳಿ ನೋಡಿ. ನಿಮ್ಮ ಬಿ ಜೆ ಪಿ ಶಾಸಕರಿಗೆ ಹೇಳ್ತಾರೆ ಯಾರಿಗೆ ನೀವು ಬಿ ಫಾರ್ಮ್ ಕೊಟ್ಟಿದ್ದೀರಾ ಅಂತ. ಇನ್ನೂ ಒಬ್ಬ ಬಿ ಜೆ ಪಿ ಶಾಸಕರ ಎಲ್ಲದಕ್ಕೂ, ಮಾಜಿ ಶಾಸಕರು ಎಲ್ಲದಕ್ಕೂ ಮುಂದೆ ನಿಂತು ಬೈತಾರೆ. ನಿಮ್ಮ ಸರ್ಕಾರದ CBI ತನಿಖೆ ನಡೆದಿತ್ತು, ರೈತರ ಹೆಸರು ಮೇಲೆ ವಂಚನೆ ಮಾಡಿದ್ದಕ್ಕೆ. ಮರ್ತೋಗ್ಬಿಟ್ಟಿದ್ದೀರಾ ಇವೆಲ್ಲ? ಇಲ್ಲಿ ನಿಮ್ಮ ಬೆಂಗಳೂರಿನಲ್ಲಿ ಮುನಿರತ್ನದ ಬಗ್ಗೆ ನನಗಿಂತ ಹೆಚ್ಚು ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಗೊತ್ತು. ಇಂಥವ್ರಿಗೆ ನೋಡಿ ನೀವು ಟಿಕೆಟ್ ಕೊಡ್ತೀರಾ. ಇವತ್ತು ಕಲಬುರಗಿನಲ್ಲಿ ಹೋಗಿ ಇವತ್ತು ಎಲ್ಲ ದೊಡ್ಡ ದೊಡ್ಡ ಲೀಡ್ರು ಭಾಳ ಉದ್ದುದ್ದ ಭಾಷಣ ಮಾಡಿದ್ದಾರೆ. ನನಗೆ ಆಶ್ಚರ್ಯ ಆಗುತ್ತೆ. CT ರವಿ ಅವರು ಇತ್ತೀಚೆಗೆ ನಮ್ಮ ಭಾಗಕ್ಕೆ ಬಂದು ಮಾತೆತ್ತಿದ್ರೆ ನಿಜಾಮ್ರು ರಜಾಕರು ಎರಡೇ ಬರೋದು ಇವರಿಗೆ, ಬೇರೆದೇನು ಬರೋದು, ಮೂರನೇದು ಬರೋದೇ ಇಲ್ಲ ಇವರಿಗೆ. ಇವರು ಎಷ್ಟು ಸರಿ ಮುಸಲ್ಮಾನ್ ಅಂತಾರೆ, ಎಷ್ಟು ಸರಿ ಪಾಕಿಸ್ತಾನ್ ಅಂತಾರೆ. ನನ್ನದೊಂದು ಸಲಹೆ ಇದೆ ಅವರಿಗೆ. ಹೆಂಗಾನ ನಿಮ್ಮ ಮಾಲಕರು RSSನವರು ಅಖಂಡ ಭಾರತದ ಕನಸು ಕಾಣ್ತಾ ಇದ್ದಾರಲ್ಲ, ಕಟ್ಟಬೇಕು ಅಂತ, ಹೋಗಿ ಪಾಕಿಸ್ತಾನಿಗೆ ಸೆಟ್ಲ್ ಆಗಿಬಿಟ್ಟು ಅಲ್ಲಿಂದ ಸ್ಟಾರ್ಟ್ ಮಾಡಿರಿ. ಹಂಬ್ಲಿ ಸಬ್ಮಿಟ್ ಟು ಯು. ಇಲ್ಲಿ ಒದರಾಡೋದ್ರಿಂದ ಪ್ರಯೋಜನ ಇಲ್ಲ. ಅಲ್ಲೋಗಿ ಪಾಕಿಸ್ತಾನಲ್ಲಿ ಹೋಗಿ ಸೆಟ್ಲ್ ಆಗಿಬಿಟ್ಟು ಅಖಂಡದ ಭಾರತದ ನನಸು ಮಾಡಿ RSSದು. ಇಲ್ಲಿ ಸುಮ್ಮನೆ ಕೂತ್ಕೊಂಡು ಒದರಾಡೋದು ಕರ್ನಾಟಕದಲ್ಲಿ. ಅಷ್ಟು ಪ್ರೀತಿ ಇದ್ದರೆ ಹೋಗ್ರಿ, ಅಲ್ಲೇ ಸೆಟ್ಲಾಗಿ, ಯಾಕೆ ಬೇಡ ಅಂತೀರಾ? ಇವರೆಲ್ಲ ಪೌರುಷ ಏನಿದೆ ಸರ್, ಬರೇ ಮೈಕ್ನಲ್ಲಿ, ಬರೇ ಮಾಧ್ಯಮದ ಮುಂದೆ. ಯಾಕಪ್ಪ ಇನ್ನೂ ವಾಯ್ಸ್ ಸ್ಯಾಂಪಲ್ ಕೊಟ್ಟಿಲ್ಲ?
ಮೇಲ್ಮನೆಯಲ್ಲಿ ಒಂದು ಇನ್ಸಿಡೆಂಟ್ ಆಯಿತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಜೊತೆ. ವಾಯ್ಸ್ ಸ್ಯಾಂಪಲ್ ಕೊಟ್ಟಿದ್ದಾರಾ? ಕೋರ್ಟಿಗೆ ಯಾಕೆ ಹೋಗಬೇಕಾಗಿತ್ತು? ನಿಮ್ಗೆ ಅಷ್ಟು ನೀವು ಹೇಳ್ತಾ ಇರೋದು ಬದ್ಧತೆ ಇದ್ದಿದ್ರೆ ಕೋರ್ಟಿಗೆ ಯಾಕೆ ಹೋದ್ರಿ? ನೀವೇನು ಹೇಳಿದ್ರಿ? ನಾನು ಆ ಪದ ಹೇಳಿಲ್ಲ, ಫ್ರಸ್ಟ್ರೇಟ್ ಅಂದೆ ಅಂತ ಹೇಳಿದ್ರಲ್ಲ. ಫ್ರಸ್ಟ್ರೇಟ್ ಅಲ್ಲ ಸರ್, ಫ್ರಸ್ಟ್ರೇಟ್. ಪ್ರಾಸ್ಟಿಟ್ಯೂಟ್ ಅಂದಿಲ್ಲ, ಫ್ರಸ್ಟ್ರೇಟ್ ಅಂದೆ ಅಂತೆ. ಆಯ್ತಪ್ಪ, ಫ್ರಸ್ಟ್ರೇಟಿಗೆ ನೀವು ವಾಯ್ಸ್ ಸ್ಯಾಂಪಲ್ ಕೊಡಿ. ಯಾಕೆ ಕೊಟ್ಟಿಲ್ಲ? ಸುಪ್ರೀಂ ಕೋರ್ಟ್ ತನಕ ಹೋಗಿ ಸ್ಟೇ ತರ್ತೀರೇನ್ರಿ? ಇಷ್ಟೇನಾ? ಬಂದು ಇಲ್ಲಿ ಬೇರೆ ಭಾಷಣ ಹೊಡೆಯೋದು, ರಿಪಬ್ಲಿಕ್ ಆಫ್ ಕಲಬುರ್ಗಿ. ಏನು ನೈತಿಕತೆ ಇದೆಯಾ ನಿಮ್ಗೆಲ್ಲರಿಗೂ ಮಾತಾಡೋಕ್ಕೆ? ಇವತ್ತು ನನಗೆ ಇನ್ನೊಂದು ಆಶ್ಚರ್ಯ ಏನಾಯ್ತು ಅಂದರೆ, ಶ್ರೀರಾಮ್ಲು ಅವ್ರು ಬಂದ್ಬಿಟ್ಟವ್ರು ನಮ್ಮ ಕಡೆ. ಬಂದು ಅವರು ರಿಪಬ್ಲಿಕ್ ಆಫ್ ಕಲಬುರ್ಗಿ ಅಂತೆ. ರಿಪಬ್ಲಿಕ್ ಆಫ್ ಬಳ್ಳಾರಿ ಕಟ್ಟಿದವರು ಕಲ್ಯಾಣ ಕರ್ನಾಟಕದಲ್ಲಿ ಸೋಲ್ತೀನಿ ಅಂದ್ಬಿಟ್ಟು ಕಲ್ಯಾಣ ಕರ್ನಾಟಕವನ್ನು ಬಿಟ್ಟು ಓಡೋಗಿ ಬೇರೆ ಕಡೆ ನಿಂತೋಗಿದೆ, ಬೇರೆ ಕಡೆ ಎಲೆಕ್ಷನ್ ನಿಂತಿದ್ರು. ಮರ್ತೋಗ್ಬಿಟ್ಟಿದೆ ಅವರಿಗೆ. ಮೊಳಕಾಲ್ಮೂರಲ್ಲಿ ನಿಂತಿದ್ರಲ್ಲ ಸರ್ ಲಾಸ್ಟ್ ಟೈಮು. ಮೊಳಕಾಲ್ಮೂರು ಕೂಡ ಸೇರಿಸ್ಬೇಕು ಕಲ್ಯಾಣ ಕರ್ನಾಟಕಕ್ಕೆ ಅಂತ ಅವ್ರ ಸಬ್ ಕಮಿಟಿ ಚೇರ್ಮನ್ ಆಗಾಗ ಅವ್ರ ಪ್ರಸ್ತಾವನೆ. ಏನಪ್ಪ ಇದು? ನೀವು ನನಗೆ ಉಪದೇಶ ಮಾಡಿ ತೊಂದರೆ ಇಲ್ಲ, ನಿಮ್ಗೆ ಏನಾದರೂ ಚೆನ್ನಾಗಿದ್ದು ಇದ್ದರೆ. ನನಗೆ ಪಪ್ಪು ಅಂತ ಇದ್ದಾರೆ ಇವತ್ತು, ಕರ್ನಾಟಕದ ಪಪ್ಪು ಅಂತೆ. ನಾನೇ ಪಪ್ಪು ಅಂದರೆ ಅವರೇನಿರ್ಬೇಕು ಮತ್ತೆ? 10 ಸಾಲ ಕನ್ನಡದಲ್ಲಿ ಮಾತಾಡೋಕ್ಕೆ ಬರೋಲ್ಲ ಮನುಷ್ಯನಿಗೆ, ನಮಗೆ ಬೇರೆ ಹೇಳೋದು ಇವರು ಮನ್ಸ ಒಂದು ಸಾಲ ಮಾಡ್ಕೊಂಡು ಒಂದೇ ಒಂದು ಸಾಲ ಮಾತಾಡೋದು. ಇವತ್ತು ಅವರು ಓದಿ ನಾವು ಪಪ್ಪು, ರಾಹುಲ್ ಗಾಂಧಿ ಪಪ್ಪು ಅಂತೆ. ಏನಪ್ಪ ಇದು? ಇವತ್ತು ಅವರೆಲ್ಲ ನಮಗೆ ಪಪ್ಪು, ನಾನು ಆಯ್ತಪ್ಪ ನಾನು ಪಪ್ಪು. ವಾಟ್ ಡಸ್ ದಟ್ ಮೇಕ್ ಯು? ನಾನು ಪಪ್ಪು ಅಂದರೆ ನೀವೇನು? ಯಾವುದೇ ಸಬ್ಜೆಕ್ಟ್ ಬಗ್ಗೆ ವೇದಿಕೆ ಸಜ್ಜು ಮಾಡಿ, ಯಾವುದೇ ಇರಲಿ, ಟ್ರೈಬಲ್ ವೆಲ್ಫೇರ್ ಬಗ್ಗೆ ಇರ್ಬೋದು, ಆರ್ಥಿಕ ವ್ಯವಸ್ಥೆ ಬಗ್ಗೆ ಇರ್ಬೋದು, ನಿರುದ್ಯೋಗ ಬಗ್ಗೆ ಇರ್ಬೋದು, ಸಂವಿಧಾನದ ಬಗ್ಗೆ ಇರ್ಬೋದು, ಯಾವುದ್ರ ಬಗ್ಗೆನ ಮಾಡಿ ಕನ್ನಡದಲ್ಲಿ ನಾನು ವಾದ ಮಾಡೋಕ್ಕೆ ರೆಡಿ ಇದ್ದೀನಿ. ನೀವು ಬರ್ತೀರಾ? ನೋಡ್ಬಿಡೋಣ ಯಾರು ಪಪ್ಪು ಅಂತ. ಇದು ಏನು ಇವರು ಪಾಪ ನಮ್ಮ ಇದು ಕರ್ನಾಟಕದಲ್ಲಿ ವಿರೋಧ ಪಕ್ಷ ಎಷ್ಟು ಯಾವ ಮಟ್ಟಕ್ಕೆ ಕುಸಿದೋಗ್ಬಿಟ್ಟಿದೆ ಅಂದರೆ, ಮೊನ್ನೆ ಅಶೋಕ್ ಅವರು ಒಂದು ಟ್ವೀಟ್ ಹಾಕ್ತಾರೆ, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿಗೆ ಅವರ ಹುಟ್ಟುಹಬ್ಬದ ದಿವಸ ವಿಶ್ ಮಾಡಿಲ್ಲ ಅಂತ. ದಿಸ್ ಈಸ್ ದ ಇಶ್ಯೂ ಫಾರ್ ಅವರ್ ಆನರೇಬಲ್ ಆಪೋಸಿಷನ್ ಲೀಡರ್ಸ್. ಅವ್ರು ವಿಶ್ ಮಾಡಿದಾರಾ ಇಲ್ಲ ನಿಮ್ಗೆ ಹೆಂಗ್ರಿ ಗೊತ್ತು? ವಿಶ್ ಫೋನ್ ಏನು ಎಲ್ಲನೂ ಟ್ವಿಟರ್ನಲ್ಲೇ ಮಾಡಬೇಕಾ? ಎಲ್ಲನೂ ಸಾಮಾಜಿಕ ಜಾಲತಾಣದಲ್ಲೇ ಮಾಡಬೇಕಾ? ಅದು ನಮ್ಮದು ಯಾವುದು ಸರ್, ಡಿಸೆಂಟ್ರಲೈಸೇಷನ್ ಮೀಟಿಂಗ್ ಇದ್ದಾಗ ಇಲ್ಲೇ ಪಕ್ಕದಲ್ಲಿ ಕೂತಾಗ ಫೋನಲ್ಲೇ ಮಾತಾಡಿದ್ದಾರೆ ನನ್ನ ಮುಂದೆನೇ. ಆಯಿತು, ಒಂದು ಸರಿ ವಿಶ್ ಮಾಡಿಲ್ಲ ಅಂತಲೂ ಅಂದ್ಕೊಳ್ಳೋಣ. ಅದಾ ಇಶ್ಯೂ ನಿಮಗೆ? ಇಸ್ ದ್ಯಾಟ್ ಯುವರ್ ಇಶ್ಯೂ? ನೀವು ಹೋಗಿದ್ರೆ ರೀ ವಿಜೇಂದ್ರ ಅವ್ರ ಬರ್ಡೇಗೆ ಬೊಕ್ಕೆ ತಗೊಂಡು, ಅಥವಾ ಅವ್ರು ಬಂದಿದ್ರ ನಿಮ್ಮ ಬರ್ಡೇಗೆ? ಏನು ಇದ ಇಶ್ಯೂಗಳು ನಿಮಗೆ? ಅದಕ್ಕೆ ಎಷ್ಟು ಹತಾಶರಾಗಿಬಿಟ್ಟಿದ್ದಾರೆ ಅಂತ ನಾವು ನೋಡ್ಬೋದಾಗಿದೆ. ಮತ್ತು ವಿಶೇಷವಾಗಿ ಇವತ್ತು ಮೋಸ್ಟ್ ಇಂಪಾರ್ಟೆಂಟ್ ಕ್ರಕ್ಸ್ ಆಫ್ ದಿ ಮ್ಯಾಟರ್, ನಾನು ಹೇಳ್ದಂಗೆ ನಾರಾಯಣ ಸ್ವಾಮಿ ಅವರಿಗೆ 2 ನಾಲ್ಗೆ ಇದೆ. ಒಂದು ಕಲ್ಯಾಣ ಕರ್ನಾಟಕದಲ್ಲಿ, ಇನ್ನು ಒಂದು ಬೆಂಗಳೂರಿನಲ್ಲಿ. ಒಂದು ಕಡೆ ನಾನು ಹೇಳೇ ಇಲ್ಲ ಅವರಿಗೆ ಅಂತ ಹೇಳ್ತಾರೆ. ಗವರ್ನರ್ ಭೇಟಿ ಆಗ್ಬಿಟ್ಟು ಆಚೆ ಬಂದು ನಾವು ಪ್ರಿಯಾಂಕರ್ಗೆ ಏನೂ ಹೇಳಲೇ ಇಲ್ಲ ಅಂತ ಹೇಳ್ತಾರೆ. ಅವರಿಗೆ ನಾಯಿನೂ ಅಂದಿಲ್ಲ, ಏನೂ ಇಲ್ಲ, ಅವರೇ ಭಾವಿಸ್ಕೊಂಡಿದ್ದಾರೆ ಅಂತ ಅವ್ರು ಹೇಳೋದು. ನಾನು ಹೇಳಿದಾಗ ಸ್ವಲ್ಪ ಒಂದೆರಡು ವಿಡಿಯೋ ಹಾಕ್ತೀನಿ, ದಯವಿಟ್ಟು ತಾವೇ ನಮ್ಮ ಸ್ನೇಹಿತರು ಹೇಳಬೇಕು. ಇದು ಒಂದು 3.5 ನಿಮಿಷದಿದೆ, ದಯವಿಟ್ಟು ಒಂದು ನಿಮಿಷ. ಆನೆ ಯಾರು ಅಂತ ಹೇಳ್ಬೇಕಾ? ಪ್ರಧಾನಮಂತ್ರಿ ಆನೆ ಯಾರು ಅಂತ ಹೇಳ್ಬೇಕಾ? ಪ್ರಧಾನಮಂತ್ರಿ ನಾನು ಬಗಳೋರು ಇಲ್ಲಿ ಬಾವು 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 ಅಂತ ಬಗಳಲ್ವಾ? ಅದೇ ಪ್ರಿಯಾಂಕಾ ಖರ್ಗೆ ರೀ, ಬಸವಣ್ಣನವರ ವಚನ ಒಂದಿದೆ, ಆನೆ ಏರಿ ಹೋದರೇನು ಶ್ವಾನ ಬಗಲಿದರೇನು ಕಚ್ಚುವುದೇ. ಇದು ಬಸವಣ್ಣನವರ ವಚನ. ಶ್ವಾನ ಅಂದ್ರೆ ಏನು? ಈ ಗಾದೆಯನ್ನು ನಾನು ಹೇಳಿದೆ. ನನ್ನನ್ನು ನಾಯಿಗೆ ಹೋಲಿಕೆ ಮಾಡಿಬಿಟ್ಟಿದ್ದಾರೆ ಅಂತೇಳಿ ಅಲ್ಲಿನ ಸಚಿವರು ಇನ್ಚಾರ್ಜ್
ಚಾರ್ಜ್ ಮಿನಿಸ್ಟರ್ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಸರಿ ನಾನೇ ಯಾರು ಅಂತ ಹೇಳ್ಬೇಕಾ? ಪ್ರಧಾನಮಂತ್ರಿ ನಾನೇ ಬಗಳೋರು ಇಲ್ಲಿ ಬಾವು 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 ಅಂತ ಬಗಳಲ್ವಾ? ಪ್ರಿಯಾಂಕಾ ಖರ್ಗೆ ರೀ. ಯಾರಪ್ಪ ಪ್ರಿಯಾಂಕಾ ಖರ್ಗೆ? ನಾನೇ ಅಲ್ವಾ? ವಚನ ಒಂದಿದೆ, ಆನೆ ಏರಿ ಹೋದರೇನು ಶ್ವಾನ ಬಗಳಿದರೇನು ಕಚ್ಚುವುದೇ. ಇದು ಬಸವಣ್ಣನವರ ವಚನ. ಶ್ವಾನ ಅಂದ್ರೆ ಏನು? ಈ ಗಾದೆಯನ್ನು ನಾನು ಹೇಳಿದೆ. ನನ್ನನ್ನು ನಾಯಿಗೆ ಹೋಲಿಕೆ ಮಾಡಿಬಿಟ್ಟಿದ್ದಾರೆ ಅಂತೇಳಿ ಅಲ್ಲಿನ ಸಚಿವರು ನಿಂದಿಸೋದನ್ನ ಈ ರೀತಿ ಯಾರು ಮಾಡಬಾರ್ದು. ಯಾಕಂದ್ರೆ ಅವ್ರ ದೇಶದ ಪರವಾಗಿ. ಆದ್ರಿಂದಾಗಿ ಈಗ ನಾನು ಯಾರ ಹೆಸರು ತಗೊಂಡಿದ್ದೇನೆ, ಈಗ ಅದ್ಯಾರೋ ಗೊತ್ತಿಲ್ಲ ಗೊತ್ತಿರೋದು ಪ್ರಿಯಾಂಕಾ ಖರ್ಗೆ ಅವ್ರು ನೋವಾಗಿದ್ರೆ ಅದು ವಿಷಾದ ಇದೆ, ವಾಪಸ್ ತಗೊಂಡು ಅವ್ರಿಗೆ ನೋವಿದ್ರೆ ವಿಷಾದ ಇದೆ. ನನಗೆ ನೋವು ಏನಿಲ್ಲಪ್ಪ. ನೋಡಿ, ಇದು ಚಿತ್ತಾಪುರ್ IB ನಲ್ಲಿರುವಂಥ ವಿಡಿಯೋ. ಅಲ್ಲಿನ ಪ್ರೆಸ್ ನಮ್ಮ ಪತ್ರಕರ್ತರಿಗೆ ಮಾತಾಡ್ತಾ ಇರೋದು. ಒಬ್ಬನು ನಮ್ಮ ಕಾರ್ಯಕರ್ತ ಒಳಗಿಲ್ಲ, ಎಲ್ಲರೂ ಹೊರಗಡೆ ಇದ್ದರು. ಇವರು ನಾಯಿ ಅಂತ ಹೇಳಿಬಿಟ್ಟು ನೀವು ಚಿತ್ತಾಪುರಿಗೆ ಹೋಗ್ತೀರಾ ಅಂದರೆ ಇವು ಮತ್ತೆ ಹೇಳೋದು ಬೇರೆ. ರಿಪಬ್ಲಿಕ್ ಆಫ್ ಕಲಬುರ್ಗಿ ಇದ್ದರೆ 4 ಸರಿ ನಿಮಗೆ ಪ್ರತಿಭಟನೆಗೆ ಅವಕಾಶ ಮಾಡಿಕೊಡ್ತಾ ಇದ್ವಾ? ತಿರಂಗ ಯಾತ್ರೆ ಎಲ್ಲಿತ್ತು? ಚಿತ್ತಾಪುರ್ನಲ್ಲಿತ್ತು. ಏನು ಪರ್ಮಿಷನ್ ಕೊಡಬೇಡ ಅಂತ ಹೇಳಿದ್ವಾ? ಪರ್ಮಿಷನ್ನೂ ಇತ್ತು ಎಲ್ಲರ ಹತ್ರ. ನಿಮ್ಮ ಹತ್ರ ಪರ್ಮಿಷನ್ ಇತ್ತು. ಎಲ್ಲ ಪ್ರತಿಭಟನೆಗೂ ಇನ್ಕ್ಲೂಡಿಂಗ್ ಟುಡೇಸ್ ಪ್ರೊಟೆಸ್ಟಿಗೆ ನಾವು ಪರ್ಮಿಷನ್ ಕೊಟ್ಟಿದ್ದೀವಿ. ಪರ್ಮಿಷನ್ ಕೊಟ್ಟಿಲ್ಲ ಅಂದರೆ ತಾನೇ ರಿಪಬ್ಲಿಕ್ ಆಗೋದು, ಸರ್ವಾಧಿಕಾರಿ ಧೋರಣೆ ಆಗೋದು. ಬಾಯಿಗೆ ಬಂದಂಗೆ ಮಾತಾಡ್ಬಿಟ್ಟು ಮತ್ತು ಇವಾಗ ನೀವೇ ವಿಕ್ಟಮ್ ಅಂತ ಹೇಳ್ತೀರಾ? ಏನೇನು ಮಾತಾಡಿದ್ದೀರಾ ಸ್ವಲ್ಪ ಆತ್ಮಾವಲೋಕನ ಮಾಡ್ಕೋಬೇಕು. BJP ಲೀಡರ್ಗಳು ಕಲಬುರ್ಗಿನಲ್ಲಿ ನಾಚಿಕೆ ಬರಬೇಕು. ಇದು ನಿಮ್ಮ ಲೀಡರ್. ನಾನು ಹೇಳ್ತಾ ಇದ್ದೀನಲ್ಲ, ಇಂಥವ್ರ ಮಾತು ಕಟ್ಕೊಂಡ್ರೆ ನೀವು ವಿಜೇಂದ್ರ ಅವರೇ ನಿಮಗೆ ಭವಿಷ್ಯ ಇಲ್ಲ. ನಮ್ಮ ಕಲಬುರ್ಗಿ ಲೋಕಲ್ ಲೀಡರ್ಸನ್ನು ನಂಬಿಟ್ಟು ನೀವೇನಾದರೂ ರಾಜಕೀಯ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡ್ರೆ 100% ಸಕ್ಸೀಡ್ ಆಗಲ್ಲ. ಆಮೇಲೆ ಇಂಥ ವಿರೋಧ ಪಕ್ಷದ ನಾಯಕರಂತೂ ಇಟ್ಕೊಂಡ್ರೆ 100% ನಿಮ್ಗೆ ಇನ್ನೂ ಮುಜುಗರ ಆಗ್ತಾಯಿದೆ ಪಾರ್ಟಿಗೆ. ಇದು ಯಾಕಂತ ಹೇಳ್ತೀನಿ ಅಂದರೆ, ಇವರಿಗೆ ಯಾವುದೇ ಏನೋ ಸ್ವಂತ ಸ್ವಲ್ಪ ಅಭ್ಯಾಸ ಮಾಡಿ ಅಧ್ಯಯನ ಮಾಡಿ ರೂಢಿ ಇಲ್ಲ. ವಾಟ್ಸಾಪ್ನಲ್ಲಿ ಏನು ಕಳಿಸ್ತಾರೆ ಅದೇ ದಿನ ಬೈಬೇಕು. ಖರ್ಗೆ ಅವರಿಗೆ, ಸಿದ್ದರಾಮಯ್ಯ ಅವರಿಗೆ, ಪ್ರಿಯಾಂಕ್ ಖರ್ಗೆಗೆ, DK ಶಿವಕುಮಾರ್ ಅವರಿಗೆ. ಅಷ್ಟೇ ಇವ್ರ ಕೆಲಸ. ಏನು ಕೆಲಸ ಇವ್ರದ್ದು? ಅಷ್ಟೇ, ಇದು ಏನಿಲ್ಲ. ಈಗ ಇವರು ಯಾಕೆ ಇಷ್ಟು ಹತಾಶರಾಗಿದ್ದಾರೆ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಪಾಪ ಅವರು ಯಾರೋ RSSನವ್ರು ಹೇಳಿರಬೇಕು ಅಥವಾ BJP ಅವ್ರು ಹೇಳಿರಬೇಕು, ಸರ್ ಪ್ರಿಯಾಂಕರ್ಗೆ ಚಾಲೆಂಜ್ ಮಾಡಿ ಅದು ಅಂಬೇಡ್ಕರ್ ಅವರ ಎಲೆಕ್ಷನ್ ಬಗ್ಗೆ, ದಾಂಗೆ ಅವ್ರ ಬಗ್ಗೆ, ಸಾವರ್ಕರ್ ಬಗ್ಗೆ ಅಂತ. ಅದು ಮ್ಯಾಟ್ರ್ ಅಲ್ಲೇ ಮುಗ್ದಿತ್ತು, ಕೌನ್ಸಿಲ್ನಲ್ಲೇ ಮುಗ್ದಿತ್ತು, ಅಸೆಂಬ್ಲಿನಲ್ಲೂ ಮುಗ್ದಿತ್ತು. ಇವರೇ ಆಚೆ ಬಂದುಬಿಟ್ಟು ನಾನು ಚಾಲೆಂಜ್ ಮಾಡ್ತೀನಿ ಪ್ರಿಯಾಂಕರ್ಗೆ, ಚಾಲೆಂಜ್ ಮಾಡ್ತೀನಿ ಕಾಂಗ್ರೆಸ್ನವರಿಗೆ, ತೋರಿಸ್ಬಿಡ್ಲಿ, ದಾಖಲೆಗಳು ಬಿಡುಗಡೆ ಮಾಡಲಿ ಅಂತ ಹೇಳಿದಾಗ ಮೋದಿ ಸರ್ಕಾರದಲ್ಲಿ ಇದ್ದಂಥ ದಾಖಲೆಗಳನ್ನು ನಾವು ಬಿಡುಗಡೆ ಮಾಡಿದಾಗ ಅದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಖುದ್ದಾಗಿ ಬರೆದಿರುವಂಥ ಪತ್ರಗಳನ್ನು ಕೊಟ್ಟರು ಕೂಡ ಇವರು ರಾಜೀನಾಮೆ ಕೊಟ್ಟಿಲ್ಲ. ಇವರೇ ತಾನೇ ಹೇಳಿದ್ದು ರಾಜೀನಾಮೆ ಕೊಟ್ಟಿದ್ದು. ನಾವು ಕೇಳಿದ್ವಾ ಸರ್? ನಾವು ಕೇಳಿದ್ವಾ? ಅವರೇ ತಾನೇ ಹೇಳಿದ್ದು ರಾಜೀನಾಮೆ ಕೊಡ್ತೀವಿ ಅಂತ. ಈಗ ಅದರಲ್ಲಿ ಮುಖಭಂಗ ಆಗಿಬಿಟ್ಟಿದೆ ಅವರಿಗೆ. ಯಾವುದೇ ವಿಷಯದಲ್ಲೂ ಕೂಡ ಇವರು ಟೇಕ್ ಆಫ್ ಆಗ್ತಾ ಇಲ್ಲ. ಅದಕ್ಕೆ ವೈಯಕ್ತಿಕವಾಗಿ ಮಾತಾಡ್ತಾರೆ ನನ್ನ ಬಗ್ಗೆ. ಏನಿದು ಮೊದಲನೇ ಸರಿನಾ? BJP ಅವ್ರು ಏನೇನಂತ ಹೇಳ್ತಾರಪ್ಪ ನನಗೆ, ಕಾನ್ವೆಂಟ್ ದಲಿತ ಅಂತ ಹೇಳ್ತಾರೆ, ನಿಮ್ಮ ಬರೀ ದೇಹ ಬಳಸಿದ್ಯಾ ಬುದ್ಧಿ ಇಲ್ಲ ಅಂತಾರೆ. ಇವೆಲ್ಲ ಅವರ MLA MP ಗಳು ಮಾತು. ಏನು ಅವ್ರ ಬಗ್ಗೆ ಅವ್ರಿಗೆ ಏನಾದರೂ ಪ್ರಶ್ನೆ ಮಾಡಿದ್ರೆ, ಮೊನ್ನೆ ಅಶ್ವಥ್ ನಾರಾಯಣ ಏನಪ್ಪ ಪೈಲ್ಸ್ ಬಂದಿದೆಯಾ ಅಂತ ಕೇಳ್ತಾರೆ. ಇನ್ನು ಅವ್ರು ಯಾರಾದರೂ ಏನಾದರೂ ಸ್ವಲ್ಪ ಇಲ್ಲ ಪ್ರಿಯಾಂಕರ್ಗೆ ಬುದ್ಧಿವಂತರು ಇನ್ನು ಭಾಳ ಜನರಿಗಿಂತ ಹೆಚ್ಚಾಗಿ ಹಾಲು ಕುಡ್ದಿದ್ದಾರೆ ಅಂದರೆ ಏನು ಅರ್ಥ ಇದು? ಹಾಂ, PSI ಹಗರಣ ಆಗಿಲ್ಲ ಅಂದ್ರಿ, ಇನ್ವೆಸ್ಟಿಗೇಷನ್ ಆಯಿತು, ಆಗಿದೆ ಅಂತ ಬಂದಿದೆ, ಮತ್ತೆ ರಿಕ್ರೂಟ್ಮೆಂಟ್ ಆಗಿದೆ, ಗಂಗಾ ಕಲ್ಯಾಣದ FIR ಆಗಿದೆ, ಕರೋನಾದ FIR ಆಗಿದೆ. ಇದಕ್ಕೆ ಯಾವುದಕ್ಕೂ ಉತ್ತರ ಇರಲ್ಲ. ಅದಕ್ಕೆ ನಾವು ಟಾರ್ಗೆಟ್ ಪರ್ಸ್ನಲಿ ಮಾಡಿ ಪಾಲಿಸಿ ಹೇಳಿ, ಪ್ರಿಯಾಂಕರ್ಗೆ ನಿನ್ನ ಪ್ರಗತಿ ಪಥ ಟೇಕ್ ಆಫ್ ಆಗ್ತಾ ಇಲ್ಲ, ನಿನ್ನ ಏನೋ ಕಲ್ಯಾಣ ಪಥ ನೀನು ಮಾಡಿಲ್ಲ, ನೀನು IT ಪಾಲಿಸಿನಲ್ಲಿ ಏನೂ ಮಾಡ್ತಾ ಇಲ್ಲ ಮಾಡಿ, ಅದು ಹೇಳಿ. ಏನಾದರೂ ಇದ್ದರೆ ವಿ ವಿಲ್ ರೆಕ್ಟಿಫೈ. ಐ ಆಮ್ ದ ಮಿನಿಸ್ಟರ್, ಐ ಮೀನ್ ಗೌರ್ಮೆಂಟ್, ಯು ಆರ್ ಇನ್ ಆಪೋಸಿಷನ್. ಏನಾದರೂ ಇದ್ದರೆ ಹೇಳಿ. ವೈಯಕ್ತಿಕವಾಗೇ ಮಾತಾಡೋದು ಇವರು.
ನಮ್ಮ ಮನೆಯವ್ರ ಬಗ್ಗೆ ಮಾತಾಡ್ತಾರೆ, ನಮ್ಮ ತಮ್ಮನ ಬಗ್ಗೆ ಮಾತಾಡ್ತಾರೆ, ನಮ್ಮ ಅಣ್ಣನ ಬಗ್ಗೆ ಮಾತಾಡ್ತಾರೆ, ನನ್ನ ಬಗ್ಗೆ ಮಾತಾಡ್ತಾರೆ, ಖರ್ಗೆ ಸಾಹೇಬ್ರ ಬಗ್ಗೆ ಮಾತಾಡ್ತಾರೆ. ನನಗೇನೋ ಇವರಿಗೆ ಸಪ್ರೇಟಾಗಿ ಭತ್ತೆ ಸಿಗುತ್ತೆ ಅನಿಸುತ್ತೆ. ಇದಕ್ಕೆ ಸಂಬಳ ಬಿಟ್ಟು ಬಿ ಜೆ ಪಿನಲ್ಲಿ ಪೈಪೋಟಿ, ಯಾರಪ್ಪ ಜಾಸ್ತಿ ಬೈತಾರೆ ಪ್ರಿಯಾಂಕಿಗೆ ಅಂತ. ನಾವು ಕೇಳೋ ಲಾಜಿಕಲ್ ಕ್ವೆಶ್ಚನ್ಸ್ಗೆ ಇವ್ರ ಹತ್ರ ಉತ್ತರ ಇಲ್ಲ. ನಾವು ಪ್ರಶ್ನೆ ಮಾಡಬಾರ್ದಂತೆ. ಏನಕ್ಕಪ್ಪ ಪ್ರಶ್ನೆ ಮಾಡಬಾರ್ದು? ಡೊನಾಲ್ಡ್ ಟ್ರಂಪ್ ಅವರು ಯಾಕೆ ನಮ್ಮ ವಿದೇಶ ನೀತಿಯನ್ನು ತೀರ್ಮಾನ ತಗೋತಾ ಇದ್ದಾರೆ ಕೇಳಬಾರ್ದಾ? ಯಾಕೆ ಇವತ್ತು ಮೇಕ್ ಇನ್ ಇಂಡಿಯಾ ಮಾಡಬಾರ್ದು ಅಂತ ಟ್ರಂಪ್ ಅವರು ಹೇಳ್ತಾ ಇದ್ದಾರೆ, ಮೋದಿ ಅವರು ಮೌನ ವಹಿಸಿದ್ದಾರೆ? ಇಲ್ಲಿ ಕರ್ನಾಟಕದಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತಾ ಇರೋಂಥ ಐಫೋನ್ಗಳಿಗೆ 25% ಸೋಂಕು ಹಾಕ್ತೀನಿ, ತೆರಿಗೆ ಹಾಕಬೇಕು ಅಂತ ಹೇಳಿದಾಗ ಇವರು ಸುಮ್ಮನಿರ್ತಾರೆ. ಪೆಹಲ್ಗಾಮ್ ಬಗ್ಗೆ ಏನು ಮಾಹಿತಿ ಇದೆ ಕೊಡಿ ಅಂತ ಕೇಳಿದ್ರೆ ಇವರು ಅನುಮಾನ ಪಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಏನು ಕೇಳಂಗೆ ಇಲ್ವಾ? ನಿಮ್ಮ ಏನು ಆ ಟೆರರಿಸ್ಟ್ 4 ಜನ ಹೊಡೆದ್ಬಿಟ್ಟು 250 ಕಿಲೋಮೀಟ್ರ್ ಬಾರ್ಡರ್ ಒಳಗೆ ಬಂದಿದ್ದಾರೆ. 27-28 ಜನಕ್ಕೆ ಹೊಡೆದ್ಬಿಟ್ಟು ಅವ್ರು ವಾಪಸ್ ಹೋದ್ರಾ ಇಲ್ಲೇ ಇದ್ದಾರಾ ಅಂತ ಕೇಳಿದ್ರು ಅದೂ ಪ್ರಾಬ್ಲಮ್ ಇವರಿಗೆ. ಅದನ್ನೂ ಕೇಳಬಾರ್ದಾ? ಇವರೇ ಹೇಳ್ತಾರೆ ಇಲ್ಲಿ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಹಕ್ಕಿದೆ ಅಂತ. ಆದರೆ ಮೋದಿಯವರಿಗೆ ಮಾತ್ರ ಪ್ರಶ್ನೆ ಮಾಡಬಾರ್ದು, ವಿರೋಧ ಪಕ್ಷದ ನಾಯಕರಿಗೆ ಏನೂ ಹೇಳಬಾರ್ದು, ಟೀಕೆ ಮಾಡಬಾರ್ದು ಅಂತ. ಅಂದರೆ ಇವತ್ತು ಏನಪ್ಪ ಇವರು ಉದಾಹರಣೆ ಕೊಟ್ಬಿಡಿ. ನಮ್ಗೆ ಏನು ಒಂದು 4-5 ಪ್ರಶ್ನೆಗಳಿಗೆ ಉದಾಹರಣೆ ಇದೆ, ಸರಿ ಉತ್ತರ ಕೊಡೋಕ್ಕಾಗ್ತಾ ಇಲ್ವೇನಪ್ಪ? ಇವರೆಲ್ಲ ಬರೇ ಉತ್ತರ ಕುಮಾರ್ಗಳು, ಎಲ್ಲರೂ ಬರೇ ರಾಜಾರೋಷವಾಗಿ ಮೈಕ್ ಮುಂದೆ, ಕ್ಯಾಮ್ರಾಗಳ ಮುಂದೆ, ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆಗೆ ಬರ್ತಾರೇನ್ರಿ? ಅಸೆಂಬ್ಲಿನಲ್ಲಿ ಕೇಳಿದೆ, ವೀರ್ ಸಾವರ್ಕರಿಗೆ ವೀರ್ ಯಾರಪ್ಪ ಬಿರುದು ಕೊಟ್ಟಿದ್ರು ಅಂತ ಅವ್ರಿಗೆ ಗೊತ್ತಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವರ್ಕರ್ಗೆ ಡಿಫೀಟ್ ಮಾಡಿದ್ರು ಎಲೆಕ್ಷನ್ನಲ್ಲಿ ಅಂತ ದಾಖಲೆಗಳು ಕೊಟ್ಟರೆ ಅವರಿಗೂ ಗೊತ್ತಿರಲಿಲ್ಲ. ಯಾಕಪ್ಪ RSSನವರು 52 ವರ್ಷ ಬೇಕಾಗಿತ್ತ ನಿಮ್ಮ ಕಚೇರಿಗಳಲ್ಲಿ ಬಾವುಟ ಹಾರಿಸಿಕೆ ಅಂದರೆ ಅವ್ರಿಗೆ ಗೊತ್ತಿಲ್ಲ. ಯಾವುದಕ್ಕೂ ಇವರಿಗೆ ಇದನ್ನೇ ಅಲ್ಲ, ಮನುಸ್ಮೃತಿನೇ ಸಂವಿಧಾನ ಆಗಬೇಕಾಗಿತ್ತು ಅಂತ RSS ಅವರು ಪ್ರತಿಪಾದನೆ ಮಾಡಿಲ್ವಾ ಅಂತ ಯಾಕಪ್ಪ ಮಾಡಿದ್ರು ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಇಲ್ಲ. ಇವೆಲ್ಲ ಪ್ರಶ್ನೆಗಳಿಗೆ ನಾವು ಕೇಳ್ತೀವಲ್ಲ, ಅದಕ್ಕೆ ಅವ್ರಿಗೆ ಉತ್ತರ ಇಲ್ಲ. ಅದಕ್ಕೆ ನಮ್ಮ ಮೇಲೆ ವೈಯಕ್ತಿಕವಾಗಿ ತೇಜೋವಧೆ ಮಾಡೋ ಕೆಲಸ ಇವತ್ತು. ಇನ್ನೂ ಒಂದು ಭಾಳ ಇಂಟ್ರೆಸ್ಟಿಂಗ್ ತೋರಿಸ್ತೀನಿ ನೋಡಿ. ಹೆಂಗೆ ಯಾರೋ ಒಬ್ಬರು ಹೇಳಿರಬೇಕು ನಮ್ಮ ವಿರೋಧ ಪಕ್ಷದ ನಾಯಕರಿಗೆ, ಇದು ನೀವು ನನಗೆ ಸಲಹೆ ಕೊಡಬೇಕು, ನಮ್ಮ ಮಾಧ್ಯಮ ಸ್ನೇಹಿತರಿಗೆ ನಾನು ಇನ್ನು ಮೇಲಿಂದ ನಾರಾಯಣ ಸ್ವಾಮಿ ಅವರಿಗೆ ಏನಂತ ಕರಿಬೇಕು ಅಂತ. ಬಹಳಷ್ಟು ಜನರು ಬಹಳ ವ್ಯಾಖ್ಯಾನಗಳನ್ನ ಮಾಡಿದ್ದಾರೆ. ನಾಯಿ ಅಂದ ತಕ್ಷಣವೇ ಅದೊಂದು ಪ್ರಾಣಿ ಇರ್ಬೋದು. ನಾಯಿ ನಾರಾಯಣ ನಾರಾಯಣ ಅಂತಾರೆ, ನನ್ನ ಹೆಸರು ನಾರಾಯಣ ಸ್ವಾಮಿ. ಅದೆಲ್ಲ ಇದೆ. ಬಹಳಷ್ಟು ಜನರು ಬಹಳ ವ್ಯಾಖ್ಯಾನಗಳನ್ನ ಮತ್ತೊಮ್ಮೆ ಕೇಳಿ. ನಾಯಿ ಅಂದ ತಕ್ಷಣವೇ ಅದೊಂದು ಪ್ರಾಣಿ ಇರ್ಬೋದು. ನಾಯಿ ನಾರಾಯಣ, ನಾಯೇ ನಾರಾಯಣ, ನಾನು ನಾರಾಯಣ ಸ್ವಾಮಿ. ಅಂದರೆ ನನಗೇನಕ್ಕೆ ನಿಮ್ಮ ಸಲಹೆ ಬೇಕಂದರೆ, ಇವ್ರ ಪ್ರಕಾರ ಇದು ಒಂದು ಪರ್ಯಾಯ ಪದ, ಸಮಾನಾರ್ಥಕವಾದಂಥ ಪದ. ಸೊ ನಾರಾಯಣ ತೆಗೆದುಬಿಟ್ಟು ಇದು ಇಟ್ಕೊಂಡು ಓಡಾಡಿದ್ರೆ ಒಳ್ಳೇದಲ್ಲ, ನಮಗೆಲ್ಲರಿಗೂ ಕ್ಲಾರಿಟಿ ಸಿಕ್ಬಿಡುತ್ತೆ. ನಾಳೆಯಿಂದ ನಾರಾಯಣ ಸ್ವಾಮಿ ಅವರಿಗೆ ಏನು ಕರಿಬೇಕು ಅಂದ್ಬಿಟ್ಟು ದಯವಿಟ್ಟು ಅವ್ರು ಸ್ಪಷ್ಟಪಡಿಸ್ಲಿ. ನಾನು ಹೇಳಿದ್ದಲ್ಲ ಅಪ್ಪ, ಆಮೇಲೆ ಮತ್ತೆ ಇನ್ನೊಂದು ಕಾಂಟ್ರವರ್ಸಿ ಬೇಡ ನನಗೆ. ಅದಕ್ಕೆ ನಿಮ್ಮ ಮುಂದೆ ಇಟ್ಟಿದ್ದೀನಿ. ದಯವಿಟ್ಟು ಇದನ್ನು ಕ್ಲಾರಿಫಿಕೇಷನ್ ಕೊಟ್ಟು ಅಫಿಡವಿಟ್ ಹಾಕಬೇಕಾದ್ರೆ ನಾನೇ ಹಾಕಿಸ್ತೀನಿ. ಅಫಿಡವಿಟ್ಟು ಹೇಳಿಬಿಡ್ಲಿ ಏನು ಕರಿಬೇಕು ಅವರಿಗೆ. ನಾಯಿಯೇ ನಾರಾಯಣ, ನನ್ನ ಹೆಸರು ನಾರಾಯಣ ಸ್ವಾಮಿ, ನಾಳೆಯಿಂದ ನಿಮಗೇನು ಕರಿಬೇಕು ದಯವಿಟ್ಟು ಈ ಕ್ಲಾರಿಟಿ ಕೊಡಿ. ಕೊನೆಯದಾಗಿ ನಾನು ಹೇಳ್ತಾ ಇರೋದು, ಇವರು BJP ಅವರು ಏನೇ ಬಂದು ಕಲಬುರ್ಗಿನಲ್ಲಿ ಮಾಡಲಿ, ಜನರು ನಮ್ಗೆ ಆಯ್ಕೆ ಮಾಡಿದ್ದಾರೆ, ನಮ್ಮ ಕೆಲಸವನ್ನು ನೋಡ್ಕೊಂಡು ಆಯ್ಕೆ ಮಾಡಿದ್ದಾರೆ, ಮುಂದೆನೂ ಮಾಡ್ತಾರೆ. ಯಾಕಂದರೆ ಯಾವುದೇ ರೀತಿಯಾದಂಥ ನಿಮ್ಮ ಥರ 40% 20% ನಮ್ಮಲ್ಲಿ ಇಲ್ಲ. ಏನಿದ್ರೂ ಕೂಡ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿನೇ ಮಾಡಬೇಕು ಅಂತಾನೆ ನಮ್ಮ ಉದ್ದೇಶ ಇರೋದು. ನೀವು ಅಲ್ಲಿ ಬಂದು ಎಷ್ಟೇ ತಿಪ್ಪರ್ಲಾಗ ಹಾಕಿದ್ರು, ನೀವು ಇವತ್ತು ಅಕ್ಕಿ ಕಳ್ಳಂಗೆ ಕೊಟ್ಟಿದ್ದೀರಾ, ನಾಳೆ ಯಾರಿಗಾನ ಬೇರೆಯವ್ರಿಗೆ ಬೇರೆ ದೊಡ್ಡ ಕಳ್ಳಂಗೆ ಕೊಡ್ತಿರೋ ಚಿಕ್ಕ ಕಳ್ಳಂಗೆ ಕೊಡ್ತಿರೋ ಗೊತ್ತಿಲ್ಲ. ಯಾರಿಗೇನೇ ಕೊಟ್ಟರು ಕೂಡ ಚಿತ್ತಾಪುರ ಜನರು ಅಭಿವೃದ್ಧಿ ಪರಾನೇ ವೋಟ್ ಮಾಡೋದು. ಕಲಬುರ್ಗಿ ಜನರು ಏನಾದರೂ ಅಭಿವೃದ್ಧಿ ನಿರೀಕ್ಷೆ ಇದ್ದರೆ ಅದು ಬರೀ ಕಾಂಗ್ರೆಸ್ ಪಾರ್ಟಿಯಿಂದ ಮಾತ್ರ ನಿರೀಕ್ಷೆ ಇಟ್ಟಿದೆ, ನಿಮ್ಮಿಂದ ಇಟ್ಟಿಲ್ಲ.
ಆದ್ದರಿಂದ ಕೊನೆಯದಾಗಿ ಮತ್ತೊಮ್ಮೆ ನಮ್ಮ ಮಾಧ್ಯಮ ಸ್ನೇಹಿತರ ಮುಖಾಂತರ ಹೇಳ್ತಾ ಇದ್ದೀನಿ, ಫಸ್ಟು ನೀವು ನೈತಿಕತೆ ತೋರಿಸಿ. ನನಗೆ ನೀವು ಕ್ಷಮೆ ಕೇಳೋದು ಬೇಡ, ಏನು ಬೇಡ, ನೀವೇ ಒಪ್ಕೊಂಡಿದ್ದೀರಲ್ಲ, ಹಂಗೆ ಹೇಳ್ದನಪ್ಪ ಈಗ ತಪ್ಪೇನಿದೆ ಅದೆಲ್ಲ ವಾಪಸ್ ತಗೊಂಡು ನೀವು ವಿಷಾದ ವ್ಯಕ್ತಪಡಿಸಿದ್ದೀರಿ, ನೀವೇ ಹೇಳ್ತಾ ಇದ್ದೀರಾ. ಫಸ್ಟು ನೀವು ರಾಜೀನಾಮೆ ಕೊಡಿ ಸಾವರ್ಕರ್ ವಿಚಾರದಲ್ಲಿ, ಅದಾದಮೇಲೆ ಮುಂದೆ ನಿಮಗೆ ಜನರು ಗೌರವಿಸಬೇಕು, ನಮ್ಮ ಪಕ್ಷದಿಂದ ಗೌರವ ಬೇಕು, ನನ್ನಿಂದ ನಿಮಗೆ ಗೌರವ ಬೇಕು ಅಂದರೆ ಫಸ್ಟ್ ರಾಜೀನಾಮೆ ಕೊಡಿ. ಅವಾಗ ನಾನು ಹೇಳ್ತೀನಿ, ಎಲ್ಲಪ್ಪ ಮಾತಿಗೆ ಬದ್ಧ ಇದ್ದಾನೆ ಮನುಷ್ಯ, ಈಸ್ ಅ ಮ್ಯಾನ್ ಆಫ್ ಹಿಸ್ ವರ್ಡ್, ಬಾಬಾ ಸಾಹೇಬ್ರ ಅನ್ವಾಯಿ, ಸಂವಿಧಾನದ ಅನ್ವಾಯಿ ಅಂತ ಅಂದ್ಕೊಂಡು ನಾ ಗೌರವ ಕೊಡ್ಬೋದು. ಕಲಬುರ್ಗಿನಲ್ಲಿ ಒಂದು ನಾಲ್ಗೆ, ಬೆಂಗಳೂರಿನಲ್ಲಿ ಒಂದು ನಾಲ್ಗೆ ರಾಜಾರೋಷವಾಗಿ ಪ್ರೂವ್ ಮಾಡಿದ್ರೆ ರಾಜೀನಾಮೆ ಕೊಡ್ತೀನಿ ಅಂದವರು ಇವತ್ತು ಹೋಗಿ ಅಲ್ಲಿ ಪ್ರತಿಭಟನೆ ಮಾಡಿ ನಮ್ಗೆ ಅನ್ಯಾಯ ಆಗಿದೆ ಅಂತ ಸ್ಪೀಕರ್ ಹತ್ರ ಹೋಗಿದ್ದಾರೆ ಮೊನ್ನೆ. ಏನಂತ ಬರೆದಿರ್ಬೋದು ಸರ್ ಲೆಟ್ರ್ನಲ್ಲಿ? ನನಗೆ ನಿಮ್ಮ ಹತ್ರ ಇದ್ದರೆ ಸ್ವಲ್ಪ ದಯವಿಟ್ಟು ಶೇರ್ ಮಾಡಿ. ಯಾಕಂದರೆ ಏನಂತ ಹೋಗಿ ಹೇಳಿರೋ ಲೆಟ್ರ್ನಲ್ಲಿ ಉಲ್ಲೇಖಿಸಿದ್ದಾರೆ, ಸರ್ ನಾನು ನಾಯಿ ಅಂತ ಹೇಳಿದೆ, ಅದಕ್ಕೆ ಜನ ನನಗೆ ಬೈತಾಯಿದ್ರು, ಅದಕ್ಕೆ ನನಗೆ ಜನ ಸ್ವಲ್ಪ ಬೆನ್ನಿದೆ ಬಿದ್ದುಬಿಟ್ರು, ಅದಕ್ಕೆ ನಂದು ಹಚ್ಚುತ್ತೆ ಆಗಿದೆ ಅಂತ ಬರ್ದಿದ್ದಾರಾ? ಏನಿದು ಲಾಜಿಕ್ಕು? ಇದ್ರೆ ಏನಾದರೂ ಹಚ್ಚುತ್ತೆ ಹೇಗಾಯ್ತು ನಿಮ್ಮದು ಅದನ್ನು ಹೇಳಿ ನನಗೆ. ನೀವು ಒಬ್ಬ ಕ್ಯಾಬಿನೆಟ್ ಮಿನಿಸ್ಟರಿಗೆ ಅಥವಾ ಯಾರಿಗಾನ ಇರ್ಬೋದು ರೀ, ನಾಯಿ ಅನ್ಬೋದಾ? ಯಾರಿಗಾನ ಇರ್ಬೋದು. ಒಬ್ಬ ನಾಗರಿಕನ ನಾಯಿ ಅನ್ನೋಕ್ಕೆ ನಿಮಗೆ ಅಧಿಕಾರ ಇದೆಯಾ? ಆದರೆ ನಾಳೆ ನಾವು ಎಲ್ಲ ನಾಯಕರಿಗೆ, BJP ನಾಯಕರಿಗೆ ನೀವು ನಾಯಿ ಹಂದಿ ಹೇಳಿದ್ರೆ ಒಪ್ಕೊತೀರಾ? ಆಮೇಲೆ ಬಂದು ಮತ್ತೇನೋ ಒಂದು ಪುರಾಣದ ಕಥೆ ಹೇಳೋದು, ಏನು ಸರ್ ಅದು ವಿಷ್ಣು ಅವತಾರ ಒಂದಿದೆ ಅಲ್ಲ, ಅದು ವರಹ ಅವತಾರ, ಅದಕ್ಕೆ ಹೋಲಿಕೆ ಮಾಡಿದಪ್ಪ ಅಂದ್ಬಿಡ್ತೀನಿ. ಆಗ್ತದೇನ್ರಿ? ಏನು ಇವ್ರಿಗೆಲ್ಲ ಕಾಮನ್ ಸೆನ್ಸ್ ಇದೆಯಾ? ಲಾಜಿಕ್ ಇದೆಯಾ? ಕೇಶವ್ ಕೃಪನಲ್ಲಿ ಟ್ರೈನಿಂಗ್ ತೊಗೊಂಡು ಇವ್ರದ್ದೆಲ್ಲ ಮೆದುಳೆಲ್ಲ ಹೋಗ್ಬಿಟ್ಟಿದೆ ಇವ್ರದ್ದು. ಕಾಮನ್ ಸೆನ್ಸ್ ಅನ್ನೋದೇ ಇಲ್ಲ, ಲಾಜಿಕ್ ಅನ್ನೋದಿಲ್ಲ. ನೀವು ಕೇಶವ್ ಕೃಪಕ್ಕೆ ನೀವು ಅಟೆಂಡೆನ್ಸ್ ಹಾಕಕ್ಕೆ ಹೋಗಿ ಅವರಿಗೆ ಮನವೊಲಿಸಕ್ಕೆ ಹೋಗಿ ನಿಮ್ಮ ಕ್ರೆಡಿಬಿಲಿಟಿ ಕಳ್ಕೊತಾ ಇದ್ದಾರೆ ರೀ ಪಬ್ಲಿಕ್ನಲ್ಲಿ. ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆಯಿಂದ ಇರೋದು ಕಲೀರಿ. ಮೊದಲು ಸಾವರ್ಕರ್ ವಿಚಾರದಲ್ಲಿ ರಾಜೀನಾಮೆ ಕೊಡಿ, ಇರೋ ಅಲ್ಪ ಸ್ವಲ್ಪ ಮರ್ಯಾದೆ ಉಳಿಸ್ಕೊಳ್ಳಿ, ಅದಾದಮೇಲೆ ಮುಂದೆ ನೋಡೋಣ. ಆದ್ದರಿಂದ ಇವತ್ತೇನು ಕಲಬುರ್ಗಿ ಚಲೋ ಪ್ರಿಯಾಂಕ್ ಖರ್ಗೆ ಹಟಾವ್ ಅಭಿಯಾನ ಇದೆ, ಅದು PMK ಪ್ರಿಯಾಂಕ್ ಖರ್ಗೆ ಹಟಾವ್ BJP ಬಚಾವ್, PMK ಹಟಾವ್ ನಾರಾಯಣ ಸ್ವಾಮಿ ಕೋ ಬಚಾವ್. ಯಾಕಂದರೆ ನನ್ನ ಪ್ರಶ್ನೆಗಳಿಗೆ ಇವ್ರ ಹತ್ರ ಉತ್ತರ ಇಲ್ಲ. ಸೊ ಆದ್ದರಿಂದ ಇವರು ಎಷ್ಟೇ ತಿಪ್ಪರ್ಲಾಕ ಹಾಕಿದ್ರು ಕೂಡ ಜನರು ನಮ್ಮ ಜೊತೆ ಇದ್ದಾರೆ. ಅವರಿಗೇನಾದರೂ ಗೌರವ ಇದ್ದರೆ ಅವ್ರು ಕೊಟ್ಟಂಥ ಮಾತನ್ನು ಉಳಿಸ್ಕೊಳ್ಳಿ ಅಂತ ತಮ್ಮ ಮುಖಾಂತರ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಹೇಳಿ ಸರ್. ಯಾರು? ಹಾಂ, ಯಾರು ಮಣ್ಣಾಗಿದ್ದು ಮೊನ್ನೆ ಎಲೆಕ್ಷನಲ್ಲಿ? ಮೊನ್ನೆ ಹೋದ ಎಲೆಕ್ಷನ್ನಲ್ಲಿ ಯಾರು ಮಣ್ಣಾಗಿದ್ದು? ನವ ಹಿಟ್ಲರು, ನಿಜಾಮು, ರಜಾಕರ್, ಇಷ್ಟೇ ರೀ ಇವ್ರದ್ದು. ನಾನು ಹೇಳ್ತಾ ಇದ್ದೀನಲ್ಲ, ಇವರು ಇಷ್ಟು ಪ್ರಾಮಾಣಿಕರಿದ್ದರೆ ವಾಯ್ಸ್ ಸ್ಯಾಂಪಲ್ ಕೊಟ್ಬಿಡ್ಲಿ. ನೀವು ಗೋಬೆಲ್ಸ್ ಅವರ ಸನಾತನಗಳು ಇವರೆಲ್ಲರೂ, ಹಿಟ್ಲರ್ ಸನಾತನಿಗಳು ಅಲ್ಲೇ ಇದ್ದಾರೆ. ಗೋಬೆಲ್ಸ್ ಥಿಯರಿ ಫಾಲೋ ಮಾಡೋರು ಇವರು. ಆ RSS ಯೂನಿಫಾರ್ಮು ಮತ್ತು ನ್ಯಾಟ್ಜಿ ಯೂನಿಫಾರ್ಮ್ ಸೇಮ್ ಇದೆ ನೋಡಿ. ಸೊ ಆದ್ದರಿಂದ ಅವರಿಂದ ಕಲಿಯೋದೇನಿಲ್ಲ ನಮಗೆ. RSS ಇಂದ ಇರ್ಬೋದು, BJP ಅವರಿಂದ ಇರ್ಬೋದು, ಅಥವಾ CT ರವಿ ಅವರಿಂದ ಇರ್ಬೋದು. ಯಾಕ್ರಿ ಹೆದರ್ಬೇಕು ನನ್ನಿಂದ? ಯಾರನ್ನ ಯಾಕೆ ನೀವು ಹೆದರ್ತೀರಾ? ಈಗ ನೋಡಿ ಹೆಂಗೆ ಆರಾಮಾಗಿ ನಿಮ್ಮ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡ್ತಾ ಇದ್ದೀನಿ. ಯಾವತ್ತೂ ಕೂಡ ಓಡೋಗಿಲ್ಲ. ಯಾವತ್ತನ ಬೆನ್ನು ತೋರಿಸಿದ್ದೀನಿ ಅವ್ರ ಥರ. ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಟ್ಟಿದ್ರಲ್ಲ 2 ದಿನ. BJP ಅವ್ರ ಥರ ಯಾವತ್ತನ ಅದೆಲ್ಲ ಬಿಟ್ಬಿಡ್ರಿ. ಮೋದಿ ಅವ್ರು ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿದಾರ? 11 ವರ್ಷ ಆಯಿತು. ನಾವು ಏನೇ ಇದ್ದರೂ ಕೂಡ ನಿಮ್ಮ ಎದುರುಗಡೆ ಇರ್ತೀವಿ. ತಪ್ಪು ಮಾಡಿದರೆ ಕ್ಷಮೆ ಕೇಳೋ ಇದೂ ಇದೆ, ತಪ್ಪು ಮಾಡಿಲ್ಲ ಅಂದರೆ ಎದೆ ಉಬ್ಬಿಸ್ಕೊಂಡು ಮಾತಾಡೋಷ್ಟು ಕೆಪಾಸಿಟಿ ಇದೆ. ಅವ್ರದ್ದು ಹತ್ರ ಏನಿದೆ? ಯಾಕೆ ಇನ್ನು ಮುನಿರತ್ನ ತೆಗೆದಿಲ್ಲ ಹೇಳಿ?
ಯಾಕೆ ಇನ್ನೂ ಇಟ್ಕೊಂಡಿದ್ದಾರೆ? ಪೂಜ್ಯ ಅಪ್ಪಾಜಿ ಬಗ್ಗೆ ಏನಿದೆ ಅವ್ರ ವಿಚಾರ ಹೇಳಿ ನೋಡೋಣ. ಇವರೆಲ್ಲ ಒಂದು ರಿಂಗ್ ಮಾಡ್ಕೊಂಡಿದ್ದು ಪಾಪ ವಿಜೇಂದ್ರ ಅವರಿಗೆ ಹೊರಗೆ ಹಾಕ್ಲಿಕ್ಕೆ. ಇವಾಗ ಯತ್ನಾಳ್ ಅವ್ರಿಗೆ ಹೊರಗೆ ಹಾಕಿದ ತಕ್ಷಣ ಪಾಪ ಇವರೆಲ್ಲರೂ ಗಪ್ಪಾಗ್ಬಿಟ್ರು, ಯಾರೂ ಸದ್ದಿಲ್ಲ. ಹೇಳಿದ್ನಲ್ಲ, ಹೋಮ್ವರ್ಕ್ ಕೊಡ್ತಾರೆ RSS ಕೇಶವ ಕೃಪದಲ್ಲಿ, ಎಕ್ಸ್ಟ್ರಾ ಹೋಮ್ವರ್ಕ್. ಇವತ್ತು ನಾನು ಮಾನ್ಯ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಪತ್ರ ಬರೆದಿದ್ದೀನಿ. ನಮ್ಮ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ಸು ಮತ್ತು 5 ತಿಂಗಳಿಂದ ಇಂಜಿನಿಯರ್ಸಿಗೆ ವೇತನ ಹೋಗಿಲ್ಲ ಅಂತ. ಯಾಕಂದರೆ ಇದು ಕೇಂದ್ರ ಸರ್ಕಾರದಿಂದ ಬರಬೇಕು. ನೋಡಿ, ಇಂಥವೆಲ್ಲ ಮಾತಾಡಲ್ಲ BJP ಅವರು. ಕೇಂದ್ರ ಸರ್ಕಾರದಿಂದ ಬರಬೇಕಾಗಿರೋದು ಅನುದಾನ ಎಲ್ಲ ಇದು ಅವ್ರ ಜವಾಬ್ದಾರಿ, ಬಂದಿಲ್ಲ. ಇನ್ನೂ ಒಂದು ಉದಾಹರಣೆ ಕೊಡ್ತೀನಿ ಬೇಕಿದ್ರೆ. ಜಲ್ ಜೀವನ್ ಮಿಷನ್ನಲ್ಲಿ ನಮಗೆ ಬರಬೇಕಾಗಿರೋದು 3,200 ಚಿಲ್ಲರೆ ಕೋಟಿ. ನಮ್ಗೆ ಬಂದಿರೋದು ಎಷ್ಟು ಗೊತ್ತಾ? 518. ನಾವು ಕೇಳಿದ್ರೆ ಸರ್ ನಮ್ಗೆ ದುಡ್ಡು ಕೊಡಿ ಅಂದರೆ ನೀವು ಕೊಟ್ಬಿಡಿ, ಆಮೇಲೆ ನಾವು ಕೊಡ್ತೀವಿ ಅಂತ ಹೇಳ್ತಾರೆ. ಜೋಶಿಯವರು ಸಮರ್ಪಕವಾಗಿ ಕೇಂದ್ರ ಸರ್ಕಾರದ ಅನುದಾನ ಬಿಡುಗಡೆ ಆದ್ರೂ ಕೂಡ ಇವ್ರು ಮಾಡ್ತಾಯಿಲ್ಲ ಕರ್ನಾಟಕದವರು ಅಂತ ಹೇಳೋರು, ವೇತನ ಕೊಡೋ ಯೋಗ್ಯತೆ ಇಲ್ಲ ಕೇಂದ್ರ ಸರ್ಕಾರಕ್ಕೆ. ಇವ್ರು ಮಾತಾಡ್ತಾರಾ? ವಿ ಆರ್ ರೆಡಿ ಫಾರ್ ಡಿಬೇಟ್ ಎನಿಥಿಂಗ್. ಮನ್ರೇಗಾ ಇಂಜಿನಿಯರ್ಸ್ ಅವರು ಕೇಂದ್ರದಿಂದ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ಅವರು. ಓಕೆ, ಥ್ಯಾಂಕ್ ಯು. ಯಾವ ವಿಚಾರ ಅವರೇ? मिरर ना अभी है नहीं ना, अभी बंद हो गया सर, इसलिए अच्छा दिख रहा है वो।